ಸಾಗರದಲ್ಲಿ ನಡೆಯುವ ಅಡಿಕೆ ಬೆಳೆಗಾರರ ಸಮಾವೇಶದಲ್ಲಿ ಕೇಂದ್ರ ಕೃಷಿ ಸಚಿವ ಅಡಿಕೆ ಹಾನಿಕರ ಅಲ್ಲ ಎಂಬ ಘೋಷಣೆಯನ್ನ ಮಾಡಬೇಕು ಎಂದು ಜಿಲ್ಲಾ ಅಡಿಕೆ ಬೆಳೆಗಾರರ ಸಂಘದ ಅಧ್ಯಕ್ಷ ರಮೇಶ್ ಹೆಗಡೆ ಆಗ್ರಹಿಸಿದರು. ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮ್ಯಾಮ್ಕೋಸ್ ಸಾಗರ ಪ್ರಾಂತ್ಯ ಅಡಿಕೆ ಬೆಳೆಗಾರರ ಸಂಘ, ತೋಟಗಾರ ಮುಂತಾದ ಸಂಘ ಪರಿವಾರದ ಸಂಘಟನೆಗಳು ಅಡಿಕೆ ಬೆಳೆಗಾರರ ಸಮಾವೇಶವನ್ನು ಸಾಗರದಲ್ಲಿ ಹಮ್ಮಿಕೊಂಡಿದೆ. ಆದರೆ ಬಿಜೆಪಿ ಅಧಿಕಾರಕ್ಕೆ ಬಂದ ಮೇಲೆ ಆಡಳಿತ ಮಂಡಳಿಯು ನೇತೃತ್ವವನ್ನು ವಹಿಸಿ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದೇವೆ. ಇದನ್ನು ಸಂಘದ ಮತದಾರರು ಗಮನಿಸಿದ್ದಾರೆ. ಅತ್ಯಂತ ಪಾರದರ್ಶಕವಾಗಿ ಹಾಗೂ ನಗರದಲ್ಲಿರುವ ಇತರೆ ಸಹಕಾರ ಸಂಘಗಳಿಗಿಂತ ಭಿನ್ನವಾಗಿ ನಮ್ಮ ಸಂಘದ ಚುನಾವಣೆ ನಡೆಯಲಿದ್ದು, ಮತದಾರರು ತಮ್ಮ ತಂಡವನ್ನು ಬೆಂಬಲಿಸಲಿದ್ದಾರೆ ಎಂದು ವಿಶ್ವಾಸವಿದೆ ಎಂದರು. ಕರ್ನಾಟಕದ ಅಡಿಕೆ ಬೆಳೆಗಾರ ಪರವಾಗಿ ಒತ್ತಾಯ ಮಾಡೋದೇನೆಂದ್ರೆ, ತಾವು ತಮ್ಮ ಕೇಂದ್ರ ಸರ್ಕಾರದ ವತಿಯಿಂದ ಅಡಿಕೆ ಕ್ಯಾನ್ಸರ್ ಕಾರಕ ಅಲ್ಲವೆಂದು ಸಾಬೀತುಪಡಿಸಬೇಕಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ನಾಡಿದ್ದು ಸಮಾವೇಶದಲ್ಲಿ ಅಧಿಕೃತವಾದ ಹೇಳಿಕೆಯನ್ನ ಕೇಂದ್ರ ಸರ್ಕಾರದ ಪರವಾಗಿ ಹೇಳಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯಪಡಿಸಿ. ಯಾಕೆ ಅಂತ ನೀವು ಕೇಳಬಹುದು. ಯಾಕೆ ಅಂತಂದ್ರೆ, ಅಡಿಕೆಯ ಮಾನವನ್ನ ಯಾರ್ಯಾರು ತೆಗೆದಿದ್ರೆ ಹೆಚ್ಚಿನದಾಗಿ ಈ ಕೇಂದ್ರ ಸರ್ಕಾರ, ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ. ಯಾಕೆ ಅಂತ ನೀವು ಕೇಳಬಹುದು. ಬಿಜೆಪಿ ಸರ್ಕಾರ ನೋಡಿ, 2014ರಲ್ಲಿ ಗೌರವಾನ್ವಿತ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಚಿಕ್ಕಮಗಳೂರು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಅಡಿಕೆ ಬೆಳೆಗಾರ ಸಮಾವೇಶದಲ್ಲಿ ಮಾತಾಡಿದ್ರು. ಏನಂತ, ನಾವು ಕೇಂದ್ರದಲ್ಲಿ ಆಡಳಿತಕ್ಕೆ ಬಂದ್ರೆ ಅಡಿಕೆಗೆ ಗೌರವ ತಂದುಕೊಡ್ತೀವಿ, ಅಡಿಕೆ ಬೆಳೆಗಾರನ ಉಳಿಸ್ತೀವಿ ಅಂತ ಅಂದ್ರು. ಆದ್ರೆ ಮಾಡಿದ್ದೇನು, 2014ರಲ್ಲಿ ಮಾಡಿದ ಭಾಷಣ ಹುಸಿಯಾಗಿದೆ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಅಡಿಕೆ ಬೆಳೆಗಾರಿ ಮೋಸ ಮಾಡಿದ್ರು. ಯಾಕೆ ಅಂತ ನೀವು ಕೇಳಬಹುದು. ನೋಡಿ, ನರೇಂದ್ರ ಮೋದಿ ನೇತೃತ್ವ ಕೇಂದ್ರ ಸರ್ಕಾರ, ಈಗೇನ್ JP ನಡ್ಡಾ ಅಂತ ಇರಲ್ಲ ಆರೋಗ್ಯ ಸಚಿವರು, ಈಗಲೂ ಅವರೇ ಆರೋಗ್ಯ ಸಚಿವರು, ಅವರು ಕ್ಯಾಬಿನೆಟ್ ಸಚಿವರಾಗಿದ್ರು, ಆರೋಗ್ಯ ಸಚಿವರಾಗಿದ್ರು. ಅವರು ಕೆಳಗಡೆ ಕೆಲಸ ಮಾಡ್ತಕ್ಕಂಥ ಏನು ಮೋದಿ ಸರ್ಕಾರದ ಆರೋಗ್ಯ ರಾಜ್ಯ ಸಚಿವೆಯಾಗಿರ್ತಕ್ಕಂಥ, ರಾಜ್ಯ ಖಾತೆಯನ್ನು ಹೊಂದಿರತಕ್ಕಂಥ ಅನುಪ್ರಿಯಾ ಪಟೇಲ್ ರವರು 2017ರಲ್ಲಿ ಸಂಸತ್ ಅಧಿವೇಶನದಲ್ಲಿ ಲಿಖಿತ ಹೇಳಿಕೆ ಕೊಡ್ತಾರೆ, ಅಡಿಕೆ ತಿಂದ್ರೆ ಕ್ಯಾನ್ಸರ್ ಬರುತ್ತೆ ಅಂತ. ಯಾರು ಹೇಳಿಕೆ ಕೊಟ್ಟಿದ್ದು? ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದ ಆರೋಗ್ಯ ಸಚಿವ ಅನುಪ್ರಿಯಾ ಪಟೇಲ್. ಮತ್ತೆ 2019ರಲ್ಲಿ ಇದೇ ನರೇಂದ್ರ ಮೋದಿ ಸರ್ಕಾರದ ಏನು ಆರೋಗ್ಯ ರಾಜ್ಯ ಅಡಿಕೆಯ ಔಷಧಿ ಗುಣಗಳ ಬಗ್ಗೆ, ಅಡಿಕೆಯ ಏನಂತಂದ್ರೆ ನಮ್ಮ ಸನಾತನ ಹಿಂದೂ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಬದುಕಿನಲ್ಲಿ ಅದಕ್ಕಿರ್ತಕ್ಕಂಥ ಗೌರವದ ಬಗ್ಗೆ ಮನವರಿಕೆ ಮಾಡಿಕೊಳ್ಳಿ ವಿಫಲರಾಗಿದ್ದಾರೆ ಅಂತಕ್ಕಂಥ ಆರೋಪನ ನಾನು ಇವತ್ತು ಮಾಡ್ತಾ ಇದ್ದೇನೆ. ಯಾಕಂದ್ರೆ ಅವರು ಅಡಿಕೆ ಔಷಧಿ ಗುಣದ ಬಗ್ಗೆ, ಅಡಿಕೆ ಆರೋಗ್ಯಕ್ಕೆ ಪೂರಕವಾಗಿದೆ ಅಂತ ಏನಾದ್ರು ಮನವರಿಕೆ ಮಾಡಿಕೊಟ್ಟಿದ್ರೆ ಬಹುಶಃ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದ ಆರೋಗ್ಯ ಸಚಿವರುಗಳು ಅಡಿಕೆ ಕ್ಯಾನ್ಸರ್ ಕಾರಕ ಅಂತ ಹೇಳಿ ಸಂಸತ್ತಲ್ಲಿ ಹೇಳಿಕೆ ನೀಡುತ್ತಿಲ್ಲ. ಅದರಿಂದ ಇವರು ಎಲ್ಲರೂ ಸಹ ಮನವರಿಕೆ ಮಾಡಿಕೊಳ್ಳುವಲ್ಲಿ ವಿಫಲರಾಗಿದ್ದಾರೆ. ಇವರು ಅಡಿಕೆ ಬೆಳೆಗಾರಿಗೆ ದ್ರೋಹ ಬಗ್ದಿರಂತಕ್ಕಂಥ ಮಾತನ್ನು ಹೇಳ್ತಾ ಇಷ್ಟಪಡ್ತೀನಿ. ಆಮೇಲೆ ಇನ್ನೂ ಒಂದು